ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಏನಂದರೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕುರಿ ಮತ್ತು ಮೇಕೆ ಎಲ್ಲ ಮೇಯ್ತಾ ಇದೆ. ಏನು ಇದು ಕುರಿ ಮತ್ತು ಮೇಕೆನೆಲ್ಲ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ಅನ್ಕೋಬೋದು. ಯಾಕಂದರೆ ಇವತ್ತಿನ ಲಾಗಲ್ಲಿ ಕುರಿ ಸಾಕಾಣಿಕೆ ಯಾವ ಥರ ಮಾಡೋದು ಮತ್ತು ಅದು ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಮತ್ತು ಆ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಎಷ್ಟು ಜಾಗ ಬೇಕು ಅಂತೇಳಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕುರಿಗಳಿಗೆ ಯಾವ ಥರ ಮೇವು ಹಾಕಬೇಕು ಮತ್ತು ಯಾವ ಥರ ಮೇವು ಹಾಕಿದ್ರೆ ಎಷ್ಟು ಲಾಭ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ಇದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕುರಿಗಳು ಯಾವ ಥರ ಅಂದರೆ ನೋಡಿ, ಇಲ್ಲಿ ಎಲ್ಲ ಈಗೆಲ್ಲ ಬೇಸಿಗೆ ಬಂದಿರೋದ್ರಿಂದ ಏನೂ ಸಿಗ್ತಾ ಇಲ್ಲ ಈ ಹೊಲಗಳಲ್ಲೆಲ್ಲ. ಬಟ್ ಆದ್ರೂ ಅವರು ಈ ಹೊಲಗಳಲ್ಲೆಲ್ಲ ಈ ತೆನೆ ಎಲ್ಲ ಉದುರಿರುತ್ತೆ ಮತ್ತು ಅದಲ್ಲ ಅದನ್ನೆಲ್ಲ ಹಾಯ್ಕೊಂಡು ತಿಂತವೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಯಾಕಂತಂದರೆ, ನೀವು ಒಂದು ಕುರಿ ಇಲ್ಲ ಒಂದು ಮೇಕೆ ತಂದರೆ, ಒಂದು ಮೇಕೆ ಒಂದು ಸಲಿಗೆ ಎರಡು ಮರಿ ಹಾಕುತ್ತೆ. ಕುರಿ ಒಂದು ಸಲಿಗೆ ಒಂದು ಇಲ್ಲ ಎರಡು ಹಾಕುತ್ತೆ. ಇದು ನೀವು 6 ತಿಂಗಳು ಇಲ್ಲ ಒಂದು ವರ್ಷ ಸಾಕಿದ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ. ಒಂದು ಕುರಿಯಿಂದ ಒಂದು ಮಂದೆ ಮಾಡ್ಬೋದು. ಆಮೇಲೆ ಈ ಕುರಿಗಳಿಗೆ ಒಂದು ಸ್ವಲ್ಪ ಬೂಸ, ಹಿಂಡಿ, ಒಟ್ಟು ಅವೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದು ಅವೆಲ್ಲ ಒಳ್ಳೆ ರೇಟ್ಗೆ ಹೋಗುತ್ತೆ. ನೀವು ನೋಡ್ಬೋದು, ನಿಮಗೆ ಕುರಿ ಇಲ್ಲಾಂದರೆ ಮೇಕೆ ಮಾಂಸ ತಿನ್ನೋರಾಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕುರಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 20,000 ಹೋಗುತ್ತೆ. 1 kgಗೆ 800 ರೂಪಾಯಿಂದ 1000 ರೂಪಾಯಿ ಇದೆ. ಬಟ್ 20 kg ಬಂದರೆ 20,000 ಇಲ್ಲ 22,000 ಕೊಡ್ತಾರೆ. ಇದು ಯಾವ ಥರ ಸಾಕಾಣಿಕೆ ಮಾಡಬೇಕು ಅಂದರೆ, ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಬರ್ತಾರೆ, ಈ ಥರ ಎಲ್ಲ ಬಯಲ ಮೇಲೆ ಮೇಯಿಸ್ತಾರೆ ಮತ್ತು ಈವ್ನಿಂಗೆಲ್ಲ ಹೊಡ್ಕೊಂಡೋಗಿ ಇದು ಮಾಡ್ತಾರೆ. ಈ ಕುರಿಗಳಾದರೆ ಈ ಕುರಿಗಳನ್ನ ತೊಳಿಬೇಕು, ಇದೆಲ್ಲ ಮಾಡಬೇಕು, ಮೇಂಟೈನ್ ಮಾಡಬೇಕು. ಮೇಕೆಗಳಾದರೆ ಮೇಕೆಗಳಿಗೆ ಯಾವುದೇ ರೀತಿ ತೊಳೆಯೋದೆಲ್ಲ ಏನೂ ಇಲ್ಲ. ಅವು ಕುರಿ ಮತ್ತು ಮೇಕೆ 101 ಸೊಪ್ಪು ತಿಂತವೆ. ಅದಕ್ಕೋಸ್ಕರ ಈ ಮಕ್ಕಳಿಗೆ ಏನಾದರೂ ಈ ಕೆಮ್ಮು ಅದು ಇದು ಎಲ್ಲ ಬಂದರೆ ಈ ಮೇಕೆ ಹಾಲು ಕುಡಿಸ್ತಾರೆ. ಏಕೆಂದರೆ ಈ ಮೇಕೆ 101 ಸೊಪ್ಪು ಔಟ್ಸೈಡ್ ತಿನ್ನುತ್ತೆ. ಅದಕ್ಕೋಸ್ಕರ ಆ ಸೊಪ್ಪು ತಿನ್ನುತ್ತಲ್ಲ, ಅದರಲ್ಲಿ ಒಳ್ಳೆಯದು ಇರ್ತದೆ ಅಂಥೇಳಿ. ಅಂದರೆ 101 ಸೊಪ್ಪು ತಿನ್ನೋದ್ರಿಂದ ಮಗುಗೆ ಒಳ್ಳೆಯದಾಗುತ್ತೆ, ಕೆಮ್ಮಲೆಲ್ಲ ಹೋಗುತ್ತೆ ಅಂಥೇಳಿ ಅದನ್ನು ಕುಡಿಸ್ತಾರೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಕುರಿಗಳೆಲ್ಲ ಇದ್ದಾವೆ, ಕುರಿಗಳು ಮೇಕೆಗಳೆಲ್ಲ ಇದ್ದಾವೆ. ಕುರಿ ಮೇಕೆ ಎಲ್ಲ ಈ ಥರ ಕುರಿಗಳು ಸಪ್ರೇಟು ಮತ್ತು ಮೇಕೆ ಸಪ್ರೇಟ್ ಏನು ಮೇಯಿಸ್ಬೇಕು ಅಂತೇನಿಲ್ಲ. ಕುರಿಗಳ ಜೊತೆಯಲ್ಲಿ ಮೇಕೆಗಳು ಬಿಟ್ರೇನೋ ಮೇಕೆಗಳು ಮೇಯಿಸ್ಕೊಂಡಿರ್ತವೆ. ನೋಡಿ, ಇಲ್ಲಿ ಈಗ ನಮ್ಮೂರಲ್ಲಿ ಒಬ್ಬ ಕುರಿ ಸಾಕಾಣಿಕೆ ಒಬ್ಬನು ಇಲ್ಲಿ ತಂದು ಮೇಯಿಸಿರೋದು. ಅಂದರೆ ತರೋ ಟೈಮಲ್ಲಿ 2 ಕುರಿ ಇಲ್ಲ 3 ಕುರಿ ತಂದಿದ್ದಾನೆ. ನೋಡಿ ಈಗ ಎಷ್ಟು ಮಾಡಿದ್ದಾನೆ. ನೋಡಿ, ಮೇಕೆ ಕುರಿಗಳೆಲ್ಲ ಕಾಣಿಸ್ತಾ ಇದ್ದಾವಲ್ಲ, ಹಿಂಗೆ ನೋಡಿ ಫ್ರೆಂಡ್ಸ್, ಇವೆಲ್ಲ ಕುರಿಗಳು. ಇದರಲ್ಲಿ ತುಂಬಾ ಲಾಭ ಇದೆ, ಏನೂ ಜಾಸ್ತಿ ರಿಸ್ಕ್ ಏನೂ ಇಲ್ಲ. ಅಂದರೆ ಇವನ ಗಂಜಲ ಎಲ್ಲ ಆಗಿರುತ್ತೆ, ಆವಾಗ ಅಂದರೆ ಗಲೀಜಾಗಿರುತ್ತೆ, ಆ ಟೈಮಲ್ಲೆಲ್ಲ ತೊಳಿಬೇಕು. ತೊಳೆದು ಆಮೇಲೆ ಕುರಿಗಳಲ್ಲಿ ಗಂಡು ಕುರಿ ಮತ್ತು ಹೆಣ್ಣು ಕುರಿ ಇರುತ್ತಲ್ಲ, ಗಂಡು ಕುರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆ ಗಂಡು ಕುರಿಗೆ ನೀವು ತುಂಬಾ ಬಲಿಷ್ಠವಾಗಿ ಬೆಳೆಸಬೇಕು ಅಂದರೆ ಬೂಸ, ಹಿಂಡಿ, ಒಟ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ಕೊಟ್ಟರೆ ಮತ್ತು ಉಡ್ಲಿ ಕೊಟ್ಟರೆ
ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಗ ಒಂದು 20-30 ಕೆ ಜಿ ಬಂದರೆ ಒಂದು 25,000-30,000ಕ್ಕೆ ಒಂದು ಕುರಿ ಮಾರ್ಬೋದು. ಏನಿಲ್ಲ, ನೀವು ಈ ಥರ ಮಂದೆ ಮೇಯಿಸೋ ಬದಲು ನಿಮ್ಮ ಮನೆ ಹತ್ರ ಇಲ್ಲ 1 ಕುರಿ ಇಲ್ಲ 2 ಕುರಿ ಮೇಯಿಸೋದ್ರಿಂದ ನಿಮಗೆ ಕಷ್ಟ ಬಂದಾಗ ಮಾರ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನೀವು ನಿಮ್ಮೂರಲ್ಲಿ ಜಾಗ ಇದ್ದರೆ ಈ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಮಾಡಿ ಇವೆ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 6 ತಿಂಗಳು 1 ವರ್ಷ ಆಗುತ್ತೆ. ಬಟ್ ತಂದುಕೊಟ್ರೇನು ಒಳ್ಳೆ ಡಿಮ್ಯಾಂಡ್ ಇದೆ. ಕುರಿ ಮತ್ತು ಮೇಕೆಗಳಿಗೆಲ್ಲ ಈ ಹಬ್ಬದ ಟೈಮ್ಗಳಲ್ಲೆಲ್ಲ, ಹಬ್ಬ ಹರಿದಿನಗಳ ಟೈಮಲ್ಲೆಲ್ಲ ಒಂದು ಮೇಕೆ ಬಂದು 20-25 ಸಾವಿರ ಹೋಗುತ್ತೆ. ಒಂದು ಕುರಿ ಬಂದು 15-20 ಸಾವಿರ ಆಗುತ್ತೆ. ನೀವು ಸಾಕೊಂಡ್ರೆ ಬಂಡ ಬೆಳ್ಕೊಂಡ್ರೆ ಆ ಬಂಡನೆಲ್ಲ ಕತ್ತರಿಸಿ ಅದನ್ನೆಲ್ಲ ತೊಳೆದ್ರೆ ತುಂಬಾ ಚೆನ್ನಾಗಿರ್ತವೆ ನೋಡೋದಕ್ಕೆಲ್ಲ. ಮೇಕೆಗಳನ್ನೆಲ್ಲ ತೊಳೆಯೋದೆಲ್ಲ ಬೇಕಾಗಿಲ್ಲ. ಮೇಕೆಗಳನ್ನೆಲ್ಲ ಏನಾದರೂ ತೊಳೆದ್ರೆ ಅವು ಸತ್ತೋಗುತ್ತೆ. ಆಮೇಲೆ ಈ ಕುರಿಗಳಿಗೆ ಮೇಕೆಗಳಿಗೆಲ್ಲ ಮೆಡಿಸಿನ್ ಯಾವ ಥರ ಅಂತಂದರೆ, ಇವು ಮೇಕೆಗಳಿಗೆ 101 ಸೊಪ್ಪು ತಿನ್ನೋದ್ರಿಂದ ಅವಾಗೆಲ್ಲ ಕಾಯಿಲೆ ಏನು ಬರೋಲ್ಲ. ಮತ್ತು ಬೇಸಿಗೆ ಕಾಲದಲ್ಲಿ ಆ ಟೈಮಲ್ಲೆಲ್ಲ ಏನಾದರೂ ಒಂದು ಸ್ವಲ್ಪ ಜ್ವರ ಮತ್ತು ಏನಾದರೂ ಕೆಮ್ಮು ನೆಗಡಿ ಏನಾದರೂ ಬಂದರೆ ಅದರಲ್ಲ ಪ್ರತಿ ಮಂಗಳವಾರ ನಮ್ಮ ಊರಲ್ಲಿ ಡಾಕ್ಟರ್ಸ್ ಬರ್ತಾರೆ. ಅವರು ಮೇಕೆಗೆ ಮತ್ತು ಕುರಿಗಳಿಗೆ ಏನೆಲ್ಲ ಮೆಡಿಸಿನ್ ಬೇಕು ಅದನ್ನೆಲ್ಲ ತಂದಿರ್ತಾರೆ. ನಾವೆಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರು ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ ಎಲ್ಲ ಬರೆದು ಕೊಡ್ತಾರೆ. ಇಲ್ಲಾಂದರೆ ಮೆಡಿಸಿನ್ ಇದ್ದರೆ ಮೆಡಿಸಿನ್ ಕೊಡ್ತಾರೆ. ಅದೆಲ್ಲ ಆಗುತ್ತೆ, ವಾಸಿ ಆಗುತ್ತೆ. ಆಮೇಲೆ ನೋಡಿ, ಮೇಕೆ ಕುರಿ ಎಲ್ಲ ಇದ್ದಾವೆ. ಮೇಕೆಗಳು ಜೊತೆ ಕುರಿಗಳೆಲ್ಲ ಮೇಯಿಸ್ಬೋದು. ಯಾವುದೇ ರೀತಿ ಕಿತ್ಲಾಡೋದು ಅದೆಲ್ಲ ಏನಿಲ್ಲ. ಈ ಪ್ರಾಣಿಗಳು ನೋಡಿ ನಾವು ಕಲ್ತ್ಕೋಬೇಕು. ಯಾಕಂದರೆ ನೋಡಿ, ಮೇಕೆ ಬೇರೆ ಜಾತಿ, ಕುರಿ ಬೇರೆ ಜಾತಿ. ಆದರೆ ಸಹಬಾಳ್ವೆಯಿಂದ ಅವೂ ನಮ್ಮ ಥರನೇ ಅಂಥೇಳಿ ಅವು ಒಗ್ಗಟ್ಟಿನಲ್ಲಿ ಮೇಯ್ಕೊಂಡು ಹೋಗ್ತಾಯಿದ್ದಾವೆ. ಅದೇ ರೀತಿ ನಾವು ಮನುಷ್ಯರಾಗಿ ಈ ಪ್ರಾಣಿಗಳು ನೋಡಿ ಕಲಿಬೇಕು. ನಾವು ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲರೂ ನಮ್ಮವರೇ ಅಂತ ಅಂದ್ಕೊಂಡ್ರೆ ಈ ಕುರಿಗಳು ಮತ್ತು ಮೇಕೆಗಳ ಥರ ಆರಾಮಾಗಿ ಜೀವನ ಸಾಗಿಸ್ಬೋದು. ನೋಡಿ, ನೀವು ನೋಡ್ತಾ ಇದ್ದೀರಿ, ಈ ಕುರಿಗಳು ಮತ್ತು ಮೇಕೆಗಳು ಮೇಯಿಸಿರೋ ಓನರ್ಗೆ ಇಲ್ಲಾಂದ್ರೂ ಒಂದು 6 lakhs ಬರುತ್ತೆ ಇವನ್ನೆಲ್ಲ ಮಾರಿದ್ರೆ. ನಿಮ್ಮೂರಲ್ಲಿ ಸಾಕಿ ಈ ಕುರಿ ಮತ್ತು ಮೇಕೆಗಳನ್ನ ನೀವು ಲಕ್ಷಾಧೀಶರಾಗಿ ಬೇರೆ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಳೋ ಬದಲು ಈ ಥರ ಕುರಿ ಮತ್ತು ಮೇಕೆನ ಸಾಕಿದ್ರೆ ನೀವು ಏನಾದರೂ ಕಷ್ಟ ಬಂದರೆ ಸಡನ್ನಾಗಿ ಬಡ್ಡಿ ಇಲ್ಲದೆ, ಈಗ ಬೇರೆ ಕಡೆ ಹೋದರೆ ಬಡ್ಡಿ ಎಲ್ಲ ಕೇಳ್ತಾರೆ, ಅರ್ಜೆಂಟ್ ಅಮೌಂಟ್ ಬೇಕು ಅಂದರೆ. ಈ ಥರ ಒಂದು 30 ಕುರಿ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಅಂದರೆ ಹಾಸ್ಪಿಟಾಲಿಟಿ ಎಮರ್ಜೆನ್ಸಿ ಮತ್ತು ಮನೆಯಲ್ಲಿ ಏನಾದರೂ ಕಷ್ಟ ಏನಾದರೂ ಬಂದರೆ ಎಮರ್ಜೆನ್ಸಿಗೆ ನೀವು ವಿತೌಟ್ ಇಂಟ್ರೆಸ್ಟ್ ಸಿಗುತ್ತೆ. ಇದನ್ನೆಲ್ಲ ನೀವು ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ. ಮತ್ತು ಈ ಕುರಿ ಬಂಡ ಎಲ್ಲ ಮಾರೋದ್ರಿಂದ ಅದರಿಂದನೂ ದುಡ್ಡು ಬರುತ್ತೆ. ಎಷ್ಟು ಕುರಿ ಇದ್ದಾವೆ, ಎಷ್ಟು ಕುರಿ ಮತ್ತು ಮೇಕೆಗಳೆಲ್ಲ ಇದ್ದಾವೆ. ನೀವು ಈ ಥರ ಕುರಿ ಮತ್ತು ಮೇಕೆಗಳನ್ನ ಸಾಕಿದ್ರೆ ನೀವೇ ಈ ಕಾಲಕ್ಕೆ ಲಕ್ಷಾಧೀಶ್ವರ ಆಯ್ತೀರ. ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು, ಸಾಕಿದ್ರೆ ಚೆನ್ನಾಗಾಗುತ್ತೆ. ಏನು ರಿಸ್ಕ್ ಏನಿಲ್ಲ. ನೋಡಿ, ಈ ಥರ ಹೊಲಗಳಲ್ಲಿ ಈ ಥರ ಬಿಡೋದು. ನೋಡಿ, ಅಲ್ಲಿ ಕುತ್ಕೊಂಡಿದ್ದಾರೆ ದೊಡ್ಡ ಮನುಷ್ಯರು. ನೋಡಲ್ಲಿ ಕುರಿಗಳು ಮೇಕೆಗಳೆಲ್ಲ ಇಲ್ಲಿ ಬಿಟ್ಟು
ನೋಡಿ ಅಲ್ಲಿ ಕುತ್ಕೊಂಡಿರ್ತಾರೆ ಅಷ್ಟೇ. ಬೆಳಿಗ್ಗೆ ಬರ್ತಾರೆ, ಈ ಕಡೆ ಮೇಯಿಸ್ತಾರೆ. ಈ ಕುರಿಗಳಿಗೆ ನೀವು ತರೋ ಟೈಮಲ್ಲಿ ಒಂದು 10,000 ಇಲ್ಲ 15,000 ಬಂಡವಾಳ ಹಾಕಿದ್ರೆ ಅದು ಒಂದು 6 ಮಂತ್ಸು 7 ಮಂತ್ಸ್ಗೆಲ್ಲ 1 ಇಲ್ಲ 2 ಮರಿ ಹಾಕುತ್ತೆ. ಆವಾಗ ಅದು ಆಟೋಮೆಟಿಕಲಿ ಬೆಳೀತಾ ಅದು ದೊಡ್ಡದಾಗಿ ಅವು 2 ಮರಿ ಹಾಕುತ್ತೆ, ಇನ್ನೆರಡು ಮರಿ ಹಾಕುತ್ತೆ. ಅದೇ ಥರ ಅದು ಮಂದೆಯಾಗಿ ತುಂಬಾ ಕುರಿಗಳಾಗುತ್ತೆ. ಮತ್ತು ಮೇಕೆಗಳು ಅಷ್ಟೇ ತುಂಬಾ ದೊಡ್ಡದಾಗೋಗುತ್ತೆ. ಮೇಕೆಗಳು ಸಾಕೋದ್ರಿಂದ ಮೇಕೆಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಕುರಿಗಳು ಈ ಥರ ಎಲ್ಲ ಬಯಲಲ್ಲೆಲ್ಲ ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಈ ಊರ ಕಡೆ ಎಲ್ಲ ಈ ನಾಯಿಗಳೆಲ್ಲ ಬಂದು ತಿನ್ಕೊಂಡು ಹೋಯ್ತವೆ. ಅದಕ್ಕೋಸ್ಕರ ಈ ಕುರಿಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಊರಲ್ಲಿ. ಬಟ್ಟು ಮೇಕೆ ಎಲ್ಲ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲೆಲ್ಲ ಸಾಕಿ. ಈಗ ಈ ಮೇಕೆಗಳು ಮತ್ತು ಕುರಿಗಳ ಸಾಕಾಣಿಕೆ ಮಾಡೋದ್ರಿಂದ ತುಂಬಾ ಲಾಭ ಇದೆ. ಯಾಕಂದರೆ ಇವಿಗೆ ಜಾಸ್ತಿ ಬಂಡವಾಳ ಏನೋ ಹಾಕೋದು ಬೇಕಾಗಿಲ್ಲ. ಒಂದು ಗಂಡು ಕುರಿ, ಒಂದು ಹೆಣ್ಣು ಕುರಿ ತಂದರೆ ಸಾಕು. ಅದು ಬೆಳೀತಾ 6 ತಿಂಗಳಿಗೆ 7 ತಿಂಗಳಿಗೆ ಮಗು ಕುರಿ ಮರಿ ಹಾಕುತ್ತೆ. ಕುರಿ ಮರಿ ಹಾಕೋದ್ರಿಂದ ಅವು ಬೆಳೆದು ಇನ್ನೂ 2 ಕುರಿ ಆ ಥರ ಎಲ್ಲ ಕುರಿ ಮರಿ ಹಾಕಿ ಇನ್ನೂ ಮಂದೆ ಮಾಡ್ಕೊಂಡು ಹೋಗ್ಬೋದು. ಏನೇ ಪ್ರಾಬ್ಲಮ್ ಆಗೋಲ್ಲ. ಇದರಲ್ಲಿ ಏನು ರಿಸ್ಕ್ ಏನಿಲ್ಲ. ಈಗ ಬೇರೆ ಬಿಸ್ನೆಸ್ ಮಾಡಿದ್ರೆ ಅದರಲ್ಲೆಲ್ಲ ನೀವು ಕೈ ಸುಟ್ಕೋಬೋದು. ಬಟ್ ಈ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡೋದ್ರಿಂದ ನೀವು ಯಾವುದೇ ರೀತಿ ಕೈ ಸುಟ್ಕೊಳೋಕ್ಕೆ ಚಾನ್ಸೇ ಇಲ್ಲ. ನೀವು 20,000 ರೂಪಾಯಿ ಹಾಕಿ ಬಂಡವಾಳ ಹಾಕಿ 2 ಕುರಿ ತಂದರೆ ಅದು ಬೆಳೆದು ಲಕ್ಷಗಟ್ಟಲೆ ದುಡಿಯೋ ಅವಕಾಶ ಅವೇ ಮಾಡಿಕೊಡ್ತವೆ, ಯಾರು ಕುರಿಗಳು ಮತ್ತು ಮೇಕೆಗಳು. ಫ್ರೆಂಡ್ಸ್, ನಿಮ್ಮೂರಲ್ಲಿ ಕುರಿಗಳು ಮತ್ತು ಮೇಕೆಗಳು ಮೇಯಿಸಿ. ಈಗ ಇಲ್ಲಿ ಈ ಕುರಿಗಳು ಮತ್ತು ಮೇಕೆಗಳು ಓನರ್ ಇದ್ದಾರೆ. ಅವರು ಯಾವ ಥರ ಸಾಕ್ತಾರೆ ಮತ್ತು ಕಾಯಿಲೆ ಬಂದವಾಗೆಲ್ಲ ಏನೆಲ್ಲ ಪ್ರಿಕಾಷನ್ಸ್ ತಗೊತಾರೆ, ಮತ್ತು ಅದು ಸಾಕೋದಕ್ಕೆ ಈ ಕುರಿಗಳು ಮತ್ತು ಮೇಕೆಗಳು ಸಾಕೋದಕ್ಕೆ ಎಷ್ಟೆಲ್ಲ ಜಾಗ ಬೇಕು, ಮತ್ತು ಅವರು ಎಷ್ಟು ಸಂಪಾದನೆ ಮಾಡಿದ್ರು ಒಂದು 3 ತಿಂಗಳಲ್ಲಿ, ಅಂದರೆ ಯುಗಾದಿನಿಂದ ಆಚೆ ಕಡೆ ಎಷ್ಟು ಸಂಪಾದನೆ ಮಾಡಿದ್ರು ಅಂಥೇಳಿ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 10 ಗಂಟೆಗೆ ಬಿಡ್ತೀರಿ, ಮೇಯ್ಸ್ಕೊಂಬರ್ತೀರಿ, 2 ಗಂಟೆಗೆ ನೀರು ಕುಡಿಸ್ತೀರಿ, ತಿರ್ಗಿ ಆ ಕಡೆ ದಿಣ್ಣೆ ಕಡೆ ಹೋಗಿ ನಮ್ಮ ಕಾವಲಾಗೆಲ್ಲ ಮೇಯಿಸ್ಕೊಂಡು ತಿರ್ಗಿ 5 ಗಂಟೆಗೆ ಮನೆಗೆ ಬರ್ತೀರಿ. 5 ಗಂಟೆಗೆ ಬಂದ ಒಂದು ಮನೆಗೆ ಬಿಟ್ಬಿಟ್ಟು ಮರಿಗಳು ಬಿಟ್ಬಿಟ್ಟು ಇರೋ ಕೆಲಸ ಮಾಡ್ತೀರಿ. ಇಲ್ದಿದ್ದು ಯಾಕೆ ಹೇಳ್ಬೇಕು ನಾವು ಸುಮ್ಮನೆ ಅಲ್ಲ. ಮುದ್ದೆ ತಿಂತೀರಿ, 6:15 ಮುದ್ದೆ ತಿಂತೀರಿ, ಆಮೇಲೆ ಕೂಟ್ ಬಿಡ್ತೀರಲ್ಲ ಮಲ್ಕೊಂತೀರಿ ನಾವು. ಅಷ್ಟೇನಪ್ಪ ನಮ್ಮ ಕೆಲಸ. ಎಷ್ಟು ಕುರಿಗಳವ, ಎಷ್ಟು ಮೇಕೆಗಳವ? 15 ಕುರಿ ಅವೆ, 5 ಮೇಕೆ ಅವೆ. ಒಂದು ಕುರಿ ಎಷ್ಟು ರೂಪಾಯಿಗೆ ಹೋಗ್ಬೋದು? ಅಪ್ಪ ಲಾಸ್ಟು ನೀವು ಎಷ್ಟು? ಲಾಸ್ಟು 8,000 10,000, ಇನ್ನೂ ಜಾಸ್ತಿ ಚೆನ್ನಾಗಿರೋವು 15,000. ಇಷ್ಟ ಇಲ್ದಿದ್ದೆ ಯಾಕೆ ಹೇಳ್ಬೇಕು. ಒಂದು ಸಲಿಕ ಈ ಮೇಕೆಗಳು ಮರಿ ಹಾಕಿದ್ರೆ ಎಷ್ಟು ಮೇಕೆಗಳು ಮರಿ ಹಾಕ್ತವೆ? 2 ಮೇಕೆ, ಒಂದು ಮರಿ, ಒಂದು ಆಡು 2 ಮರಿ ಹಾಕಿದ್ರೆ ಮರಿ ಚೆನ್ನಾಗಿ ಹಿಂಗಿರ್ತವೆ, ಮರಿ ಚೆನ್ನಾಗಿ ಆಗ್ತವೆ. 4 ಮರಿ 3 ಮರಿ ಹಾಕ್ಬಿಟ್ರೆ ಮರಿ ಚೆನ್ನಾಗಾಗಲ್ಲ, ಅವು ಕಾಲು ಸಿಕ್ಕಲ್ಲ. ಆ 2 ಮರಿಕೆ ಹಾಲು ಕುಡಿಯೋದು, ಇನ್ನೊಂದು ಮರಿ ಪಾಪ ಗುಸ್ಲು ಬಿದ್ದೋಗ್ತದೆ. ಅದಕ್ಕೆ ನಾವು ಹಸುವಾಲ್ ಧೈರ್ಯನ ತಂದು ಕೊಡಬೇಕು. ಕುರಿಗಳು ಇಲ್ಲ ಬಿಡು, ಮಾಮೂಲೆ ಅವಕ್ಕೆ ಹಾಲು ಕೊಡೋದು ಸಿಕ್ತಿದ್ರೆ ಹಸುವಾಲ್ ಡೈರಿನಾಗ ತಂದು ಅವಕ್ಕೂ ಕೊಡಬೇಕು. ಅವು ಎಷ್ಟು ಮರಿ ಆಗ್ತವೆ? ಅದು ಒಂದು ನಮ್ಮ ಕುರಿ 2 ಕುರಿ 2 ಮರಿ ಹಾಕ್ಬಿಡ್ತು 1ನೇ ವರ್ಷ. 2 ಮರಿ ಹಾಕ್ಬಿಟ್ವು ಅವೇ ಇವಾಗೂ. ಆಮೇಲೆ 1 ಮರಿನ ಹಾಕಿದ್ವು. ನೀವು ಇವಾಗ ಫಸ್ಟ್ ಸ್ಟಾರ್ಟಿಂಗು ಎಷ್ಟು ಮರಿಗಳು ತಂದ್ರಿ? ಇವಾಗ ಎಷ್ಟು ಮರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದು 4 ಕುರಿ ತಂದಿದ್ದು, 70 ಕುರಿ ಮಾಡ್ಕೊಂಡ್ರಿ. ಓಕೆ, 70 ಕುರಿ ತಂದು ಎಲ್ಲ ಮಾರ್ಕೊಂಡ್ರಿ. ಇವಾಗ ನಾಯಿಗಳು ಬೇರೆ ಬಿದ್ದುಬಿಟ್ವಲ್ಲ, ನಾಯಿ ಬಿದ್ದುಬಿಟ್ವು. ಆಮೇಲೆ ಕಮ್ಮಿ ಮಾಡಿಬಿಟ್ರಿ, ಎಲ್ಲ ಮಾರ್ಕೊಂಡು ಇದು ಮಾಡಿಬಿಟ್ಟು ಇವಾಗ 15 ಮಾಡ್ಕೊಂಡಿದ್ದೀನಿ. ನಾಯಿಗಳು ಬಿದ್ದುಬಿಟ್ಟು ಎಲ್ಲಿ ಬಂದರೂ ನಾಯಿಗಳೇ. ಇಷ್ಟೇನಪ್ಪ, ಇನ್ನೇನಪ್ಪ. ಸಡ್ಡು ಮೇವು
ಇವಾಗ ಈ ಕುರಿಗಳು ಮತ್ತು ಮೇಕೆಗಳು ಮೇಯಿಸೋ ಟೈಮಾಗ ಈಗ ಬೇಸಿಗೆ ಕಾಲ ಏನೋ ಮೇಯಿಸ್ತಾ ಇದ್ದೀರಾ. ಹೌದು. ಮಳೆಗಾಲ ಬಂದಾಗ ಮಳೆ ಎಲ್ಲ ಬರ್ತಾ ಇರ್ತದೆ, ಅವಾಗ ಮಳೆ ಬರ್ದಾಗ ನೋಡ್ಕೊಬೇಕು. ಮಳೆ ಏನು ಜಾಸ್ತಿ ಎದ್ದು ಬಿಟ್ರೆ ಮನೆಗೆ ಹೊಡ್ಕೊಂಬಂದ್ಬಿಡ್ಬೇಕು. ಇಲ್ಲ ನಮ್ಮ ಸಡ್ಡು ಇದ್ದರೆ ಸಡ್ಡಾಗ ಹಾಕ್ಕೊಬೇಕು. ಕುರಿ ಅಗಲ ಪಟ್ಟು ನೆನೆಸಿದ್ರೆ ಕಾಯಿಲೆ ಬಂದ್ಬಿಡ್ತವೆ. ನೆಗಡಿ ಕಾಯಿಲೆ ಬಂದವಾಗ ಅದಕ್ಕೆಲ್ಲ ಯಾವ ಥರ? ಅವರು ಡಾಕ್ಟ್ರು ಬರ್ತಾರೆ, ಆನೆಕಾಲ ಆಸ್ಪತ್ರೆ ಡಾಕ್ಟ್ರು ಬರ್ತಾರೆ, ಅವ್ರನ್ನ ಕರೆಸ್ತೀರಿ. ಅವರು ಇಂಜೆಕ್ಷನ್ಗಳು ಮದ್ದುಗಳು ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಅವರು ಈ ಥರ ಹಾಕ್ರಿ, ಈ ಥರ ಮಾತ್ರೆ ಕೊಡ್ರಿ ಅಂತ ಅವರು ಹೇಳ್ಬಿಟ್ಟು ಹೋಗ್ತಾರೆ. ಅಂದರೆ ಈಗ ಈ ಹಸುಗಳಿಗೆ ಅವ್ರಿಗೆಲ್ಲ ದರ್ಸ್ಲು ಗಿರ್ಸ್ಲು ಅದೆಲ್ಲ ಬರ್ತದೆ. ಈ ಮೇಕೆಗಳು ಮತ್ತು ಕುರಿಗಳು ಮೇಯಿಸೋದ್ರಿಂದ ಈ ಸಾಯೋದು, ಕಾಯಿಲೆಗಳು ಬಂದು ಸಾಯೋದೆಲ್ಲ ಅದೆಲ್ಲ ಕಡಿಮೆ ಇದೆಯಾ ಜಾಸ್ತಿ ಇದೆ? ಜಡಿ ಮಾಡಿ ಹಿಡಿದ್ಬಿಟ್ರೆ ಕಾಯಿಲೆ ಬರೇ ಬರ್ತವೆ. ಕುರಿಗೆ ಗ್ಯಾರಂಟಿ ಕುರಿ ಕಾಯಿಲೆ ಬರ್ತವೆ. ನಮಗೆ ಬರ್ತವೆ, ಬಟ್ ಸಾಯಲ್ಲ ತಾನೆ? ಸಾಯಲ್ಲ. ಇಂಜೆಕ್ಷನ್ ಕೊಡಬೇಕು. ಇಂಜೆಕ್ಷನ್ ಹಾಕ್ಸ್ತಾ ಇರಬೇಕು. 2 ದಿನಕ್ಕೆ 3 ದಿನಕ್ಕೆ ಇಂಜೆಕ್ಷನ್ ಹಾಕ್ಸ್ತಾ ಇರಬೇಕು. ನೆಗಡಿ ಹೋಗ್ಬೇಕು. ಅದು ಅವಕ್ಕೂ ನೆಗಡಿ ಬರ್ತವೆ ಪಾಪ. ಓಕೆ. ಇದು ಈಗ ಈ ಮೇಕೆ ಮತ್ತು ಕುರಿಗಳನ್ನೆಲ್ಲ ಮೇಯಿಸೋದಕ್ಕೆ ಎಷ್ಟು ಜಾಗ ಬೇಕಾಗ್ತದೆ? ಈಗ 15 ಮೇಕೆ ಮತ್ತು ಕುರಿ ಎಲ್ಲ ಮೇಯಿಸಿದ್ದೀರಲ್ಲ, 15 ಅಡಿ ಉದ್ದ ಇದೆ, 10 ಅಡಿ ಅಡ್ಡಾಗಲ್ಲ. ನಾನು ಅಷ್ಟೇ ಮೇಯಿಸ್ತಿರೋದು, ಅಷ್ಟು ಮಾಡ್ಕೊಂಡಿದ್ದೀನಪ್ಪ. 15 ಅಡಿ ಉದ್ದ, 10 ಅಡಿ ಅಡ್ಡಾಗಲ್ಲ. 5 ಕುರಿ, 15 ಕುರಿ, 5 ಮೇಕೆ. ಜಾಗ ಆರಾಮಾಗಿ ಮಲ್ತವೆ. ತಳಕ ಹುಲ್ಲಾಸ್ಬಿಡ್ತೀನಿ. ಹುಲ್ಲಾಸ್ಬಿಡ್ತೀನಿ. ನಾನು ರಚ್ಚ ಇದನ್ನೆಲ್ಲ ಹುಲ್ಲಾಸ್ಬಿಡ್ತೀನಿ. ಬೆಳಗ್ಗೆ ಎತ್ತಿ ಹುಲ್ಲನ್ನ ಪಕ್ಕ ಹಾಕ್ಬಿಟ್ಟು ಒಣಗಿಸಿ ತಿರ್ಗಿ ಸಾಯಂಕಾಲ ಬರೋಬಟ್ಟಿಗೆ ಹುಲ್ಲು ಹಾಕಿರ್ತಾರೆ. ತಗೊಂಡೋಗಿ ಕೂಡ್ತೀರಿ. ಯಾವ ಕಾಲ ಹಾಲು ಕುಡಿಸ್ಬೇಕಾದ್ರೆ ಕುಡಿಸ್ಬಿಡ್ತೀರಿ. ಒಟ್ಟಿಗೆ ಯಾವ ಕಾಲ ಉರ್ಲಿ ಕಾಳ ಕೊಡಬೇಕಾದ್ರೆ ಕೊಟ್ಬಿಡ್ತೀರಿ. ಬಾಗಿಲು ಹಾಕ್ತೀರಿ. ಸಾಯಂಕಾಲ ಆದರೆ 6-7 ಗಂಟೆಗೆ ಊಟ ಮಾಡ್ತೀರಿ. ನಾವು ಮಲ್ಕೊತೀರಿ ಕೊಟ್ಬಿಟ್ಟು. 2 ತಾವು ಮಾತ್ಬೇಕು ಕೊಟ್ಟನಾಗ. 11 ತಾವು ಅಲ್ಲಂತಾವು 2 ತಾವು ಮಾತ್ಬೇಕು. ಸಡ್ಡು ಒಂದೇ ಬೆಳಗ್ಗೆ ರಾತ್ರಿ ಮಲ್ಕೊಂಡು ಸಡ್ಡು ಬೆಳಗ್ಗೆ ಒಂದು ಆಚೆ ಹೊಡಿಬೇಕು. ಆ ಸಡ್ಡಾಗಿರ್ಬೇಕು ಬಿಡಗಂಟ. ತಿರ್ಗಿ ಸಾಯಂಕಾಲ ಈ ಸಡ್ಡಿಗೆ ಬಂದುಬಿಟ್ರೆ ಏನು ಕಚ್ಚಡ ಏನೂ ಆಗಲ್ಲ. ನೀರು ಹತ್ರ ಇದೆ, ತೊಳಿತಾ ಇರ್ಬೋದು. ನೀರಿಲ್ಲ, ದೂರ ಬಾರ ಹೋಗ್ಬೇಕು. ಜೀವಗುರ್ತಾಕ್ ಹೋಗ್ಬೇಕು. ಕುಂಟಿಗೆ ಕ್ವಾರೆ ಅಂತ ಐತಾ ಇದೆ, ಅಲ್ಲಿಗೆ ಹೋಗಿ ಆ ಕ್ವಾರೆಗೆ ತೊಳ್ಕೊಂಡು ಬಂದರೆ ಒಂದು 15 ದಿವಸ ಬೆಳ್ಳಗಿರ್ತಾವೆ ಕುರಿ. ಇಲ್ಲದ್ರೆ ಇಲ್ಲ, ನೀರಿಲ್ಲ. ಮೇಕೆ ಕುರಿಗಳು ಮೇಯಿಸೋದ್ರಿಂದ ನಿಮಗೆ ಯಾವ ಥರ ಲಾಭ ಆಗದೆ? ಲಾಭ ನೋಡಪ್ಪ, ಈ ವರ್ಷ ಯುಗಾದಿ ಇದು ಮಾರನಂಬಿಕೆ ಕರೆಕ್ಟಾಗಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ. ಏನೋ 30 ಕುರಿ ಇದ್ರೆ ತಿರ್ಗಾ ಮಾರನಂಬಿನಿಂದ ಯುಗಾದಿಗೆ ತಿರ್ಗಾ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊತೀನಿ. 30 ಕುರಿ ಇದ್ರೆ. ಇವಾಗ ಈ ಮೇಕೆ ಕುರಿಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಮರಿ ಆಗ್ತಾವೆ? 6 ತಿಂಗಳು ಕರೆಕ್ಟಾಗಿ ಆಗ್ತಾವೆ ಮರಿಗಳು. 6 ತಿಂಗಳು? 5 ತಿಂಗಳೆಲ್ಲ ಎಲ್ಲ 6 ತಿಂಗಳು ಕೇಳಬೇಕಾಗಿದೆ. ನಿಮ್ಮ ಅಪ್ಪನ್ನೇ ಕೇಳು. 6 ತಿಂಗಳಿಗೆ ಒಂದಪ್ಪ ಮರಿ ಆಗ್ತದೆ. ನೋಡಿ, ಇವು ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದಾವೆ ಕುರಿಗಳು, ಮೇಕೆಗಳು. ಅಲ್ಲಿ ಯಾವುದು ಓದ್ತೈತಲ್ಲ ಎಲ್ಲದು. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಮುಚ್ಚಿ ಹಳ್ಳ ತೋಡ್ಬಿಟ್ಟು ಎಲ್ಲ ತಳ್ಳಿಬಿಟ್ರು ಹಳ್ಳಕ. ಅಯ್ಯೋ ಕಥೆ ಅದನ್ನು ಕರ್ಮಗಳೇ. ನಾವಾಗಿ ನಿದ್ದೆ ಓದ್ತೀರೇನಾ? ನಿದ್ದೆ ಓದ್ತೀರಾ ಅಪ್ಪ? ವಿಡಿಯೋ ಮಾಡ್ಕ. ದಾ 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 ದಾ. God. Wow. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.